ವಾದಂತ ಕರ್ನಾಟಕದ ಜಾನಪದವನ್ನ, ಅದರ ಸಂಭ್ರಮವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ತೀರ್ಮಾನ ತಗೊಂಡು ಭಾರಿ ದೊಡ್ಡ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ. ಇವತ್ತು ನನ್ನ ಹುಟ್ಟು ಹಬ್ಬ ಹಾಗೂ ಸಹ ಅದೊಂದು ನೆಪ. ಹುಟ್ಟು ಹಬ್ಬವನ್ನ ಈ ರೀತಿಯಲ್ಲೂ ಸಂಭ್ರಮಿಸಬಹುದು, ಈ ರೀತಿಯಲ್ಲೂ ಸಂಭ್ರಮ ಕಾಣಬಹುದು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ಚಿಂತನೆ ಇದೆಯಲ್ಲ, ಕಾಳಜಿ ಇದೆಯಲ್ಲ, ಈ ನೆಲದ ಮಣ್ಣಿನ ಸೊಗಡಿನ ಜಾನಪದ ಕಲಾವಿದರನ್ನ ಕರೆಸಬೇಕು, ಕಲಾವಿದರ ಪರವಾಗಿ ಒಂದು ಕಾರ್ಯಕ್ರಮ ಆಗಬೇಕು, ಜಾನಪದ ಇಡೀ ಕರ್ನಾಟಕದ ಜಾನಪದರು ಹಾಡಬೇಕು, ಆ ಜಾನಪದ ಉಳಿಬೇಕು, ಜಾನಪದ ಉಳಿದ್ರೆ ಕನ್ನಡ ಉಳಿಯುತ್ತೆ, ಜಾನಪದವೇ ಕನ್ನಡದ ತಾಯಿ ಬೇರು ಅಂತ ಹೇಳುವಂತ ಕಾಲದಲ್ಲಿ ಇವತ್ತು ಅದ್ಭುತವಾದಂಥ ಜಾನಪದದ ಚಿಂತನೆಯನ್ನು ಇಟ್ಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಇಂಥದ್ದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಹಾಗಾಗಿ ಕರ್ನಾಟಕದ ಸಾಂಸ್ಕೃತಿಕ ಹಿನ್ನೆಲೆ ಉಳಿಬೇಕು ಅಂತ ಆದರೆ, ಕರ್ನಾಟಕದ ಎಲ್ಲ ಸಾಂಸ್ಕೃತಿಕವಾದಂಥ ಇತಿಹಾಸ ಉಳಿಬೇಕು ಅನ್ನೋದಾದ್ರೆ ಅದಕ್ಕೆ ತಾಯಿ ಬೇರಾಗಿರುವಂಥ ಜಾನಪದ ಉಳಿಬೇಕು. ಜಾನಪದ ಉಳಿದ್ರೆ ಕರ್ನಾಟಕದ ಸಾಂಸ್ಕೃತಿಕ ಉಳಿಯುತ್ತೆ, ಸಂಸ್ಕೃತಿ ಉಳಿಯುತ್ತೆ, ಆಚಾರ ವಿಚಾರಗಳು ಉಳಿಯುತ್ತೆ ಅನ್ನೋದು ಉದ್ದೇಶ. ಅದಕ್ಕಾಗಿ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಕರ್ನಾಟಕದ ಮೂಲೆ ಮೂಲೆಯಿಂದ ಜನಪದರು ಬರ್ತಾ ಇದ್ದಾರೆ. ಅವರೆಲ್ಲರೂ ಹಾಡ್ತಾರೆ, ಕುಣಿತಾರೆ, ಇವತ್ತು ಸಂಭ್ರಮಿಸ್ತಾರೆ. ನನ್ನ ಜನಪದ, ಈ ನೆಲದ ಜನಪದ ಅದು ಸಂಭ್ರಮಿಸಬೇಕು, ಅದು ಸಡಗರಿಸಬೇಕು, ಅದು ನೆಮ್ಮರವಾಗಿ ಬೆಳಿಬೇಕು ಅನ್ನೋದು ಉದ್ದೇಶ ಕರ್ನಾಟಕ ರಕ್ಷಣಾ ವೇದಿಕೆಯ ಉದ್ದೇಶ. ಹಾಗಾಗಿ ಅಂಥದ್ದೊಂದು ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿದ್ದೀವಿ. ಅದಕ್ಕಾಗಿ ನೂರಾರು ಜನ ಕಲಾವಿದರು ಬೆಂಗಳೂರಿಗೆ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಸಹ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ.